ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಶ್ರೀಕೃಷ್ಣನ ಮಹಿಮೆಯನ್ನು ನಿರೂಪಿಸತಕ್ಕ ವ್ಯಾಸ ಮದ್ರರಾಜರ ಮುಂದುವರೆದ ಸಂವಾದವೆಂಬ 18ನೆಯ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸಮುನಿಗಳು ದ್ವಾರಕೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸಮ್ಮುಖದಲ್ಲಿ ಮದ್ರರಾಜನು ಕೇಳಿದ ಪ್ರಶ್ನೆಗೆ ಶ್ರೀಕೃಷ್ಣನ ಆಜ್ಞೆಯಂತೆಯೇ ಉತ್ತರಿಸುತ್ತಿರುವರು. ಎಲ್ಲ ವೇದಗಳು, ವೇದಾರ್ಥಗಳು, ಶಾಸ್ತ್ರಗಳು, ಯಾಗಗಳು, ಆಯಾ ಯಾಗಗಳಿಂದ ಆರಾಧಿಸಲ್ಪಡತಕ್ಕ ಎಲ್ಲ ದೇವತೆಗಳು ಎಲ್ಲವೂ ಆ ಕೃಷ್ಣರೂಪಿಯಾದ ವಿಷ್ಣುವೇ. ಆ ಕೃಷ್ಣನ ತತ್ವವನ್ನು ಯಾರು ತಿಳಿಯುವರೋ ಅಂತಹ ಬ್ರಾಹ್ಮಣರಿಗೆ ಎಲ್ಲ ಯಜ್ಞಗಳು ಪೂರ್ಣವಾದಂತೆಯೇ ವೇದ ತತ್ವವನ್ನು ತಿಳಿದ ಮಹರ್ಷಿಗಳಿಗೆ ಮಾತ್ರ ಜ್ಞಾನಗಮ್ಯನು ದೇವದೇವನೂ ಆದ ಶ್ರೀಕೃಷ್ಣ ಪರಮಾತ್ಮನೇ ಎಲ್ಲಕ್ಕೂ ಈಶ್ವರನು. ಅವನೇ ತ್ರೈಲೋಕ್ಯದಲ್ಲಿಯೂ ಎಲ್ಲ ಯಾಗಗಳಲ್ಲಿಯೂ ಎಲ್ಲ ಬ್ರಾಹ್ಮಣರಲ್ಲಿಯೂ ಸಕಲ ಬ್ರಹ್ಮಾಂಡಗಳಲ್ಲಿಯೂ ವ್ಯಾಪಿಸಿರುವನು. ಹಿಂದೆ ಇಂದ್ರನು ಯಾಗಗಳನ್ನು ಮಾಡಿ ಆದಿದೇವನಾದ ಭಗವಂತನನ್ನು ಪೂಜಿಸಿದಾಗ ಆ ಭಗವಂತನು ಪ್ರೇಮಪೂರ್ವಕವಾಗಿ ಅವನಿಗೆ ಹೀಗೆ ಹೇಳುತ್ತಾನೆ: ಇಂದ್ರನು ವೇದಾರ್ಥಗಳ ತತ್ವಜ್ಞಾನದಿಂದ ನನ್ನನ್ನು ತಿಳಿದವನಲ್ಲ, ಕೇವಲ ಭಕ್ತಿಭಾವದಿಂದಲೇ ಅವನು ಮನಃಶುದ್ಧಿಯನ್ನು ಹೊಂದಿ ಶ್ರೇಯಸ್ಸನ್ನು ಪಡೆದನು. ಪ್ರಪಂಚಕ್ಕೆಲ್ಲ ನಾನೇ ಮೇಲೆಂಬುದು, ನಾನೇ ಜಗತ್ಕಾರಣನೆಂಬುದು, ನಾನೇ ಜಗತ್ಸ್ವರೂಪಿ, ಎಲ್ಲಕ್ಕಿಂತಲೂ ನಾನೇ ಮೇಲಾದವನು, ನನಗೆ ಕಾರಣ ವಸ್ತುವಿಲ್ಲ ಎಂಬುದು ಎಲ್ಲರಿಗೂ ತಿಳಿದುದೆ. ನಾನು ಯಾವಾಗಲೂ ಎಲ್ಲೆಲ್ಲಿಯೂ ಇರತಕ್ಕವನು, ಶಾಶ್ವತವಾದ ಆತ್ಮನಿಗೂ ನಾನು ಈಶ್ವರನು. ಎಲ್ಲ ವೇದಗಳು ಅಗ್ನಿಯೋ ನಾನೇ, ನಾನು ನಿರ್ಗುಣನು, ಅಪ್ರಮೇಯ ಪ್ರಭಾವನು. ಸಮಸ್ತ ದೇವತೆಗಳು ಸ್ವಬುದ್ಧಿಯಿಂದ ನನ್ನ ವಿವಿಧ ಅವತಾರಗಳನ್ನು ಪರಾಮರ್ಶಿಸಿ ಈ ವಾಸುದೇವ ಮೂರ್ತಿಯನ್ನೇ ಯಾಗಗಳಿಂದ ಆರಾಧಿಸುವರು ಎಂದನು. ಕೃಷ್ಣನಾಮ ಸ್ಮರಣೆಯಿಂದ ತ್ರೈಲೋಕ್ಯದ ಸಮಸ್ತ ಶ್ರೇಯಸ್ಸು ಲಭಿಸುವವು. ಯಾಗಗಳನ್ನು ನಡೆಸುವವರು ಆ ಯಾಗಗಳಿಂದ ಆರಾಧಿಸುವುದು ಆ ಕೃಷ್ಣನನ್ನೇ. ಯುದ್ಧವೀರರು ತಮ್ಮ ಪರಾಕ್ರಮದಿಂದ ಮೆಚ್ಚಿಸುವುದು ಆ ಕೃಷ್ಣನನ್ನೇ. ಸಜ್ಜನರು ಜಪಸ್ತೋತ್ರಾದಿಗಳಿಂದ ಆರಾಧಿಸುವುದು ಆ ಕೃಷ್ಣನನ್ನೇ. ಅಜ್ಞಾನವನ್ನು ನೀಗಿದ ಮುಕ್ತರಿಂದ ಆರಾಧಿಸಲ್ಪಡುವವನು ಆ ಕೃಷ್ಣನೇ. ವಿದ್ವಾಂಸರು ತಮ್ಮ ವಿದ್ಯೆಯಿಂದಲೂ ಯಾಜಕರು ಸೋಮಪಾನದಿಂದಲೂ ಪಾಪ ವಿಮುಕ್ತರಾಗಿ ಆ ಕೃಷ್ಣನ ಸಾಕ್ಷಾತ್ಕಾರಕ್ಕಾಗಿಯೇ ತವಕಿಸುತ್ತಿರುವರು ಎಂದನು. ಇದಲ್ಲದೆ ಎಲ್ಲ ಆಶ್ರಮಿಗಳು ಉತ್ತಮ ತಪಸ್ಸನ್ನು ಮಾಡಿ ಕೊನೆಗೆ ನನ್ನಿಂದ ವ್ಯಾಪ್ತವಾದ ವಿಶಾಲವಾದ ದೇವಲೋಕಗಳನ್ನೆಲ್ಲ ದಾಟಿ ಕೊನೆಗೆ ಮುಕ್ತಿಲೋಕವನ್ನು ಹೊಂದುವರು. ನನ್ನನ್ನು ತಿಳಿದವರು ಯಾವಾಗಲೂ ದುಃಖರಹಿತವಾದ ಲೋಕಗಳಲ್ಲಿ ನೆಲೆಸುವರು. ನನ್ನನ್ನು ಕುರಿತು ಧ್ಯಾನ ದೀಕ್ಷೆಯನ್ನು ವಹಿಸಿದವರು ಪಾಪ ಮುಕ್ತರಾಗಿ ತೇಜೋರೂಪದಿಂದ ದೇವಲೋಕಗಳಲ್ಲಿ ನೆಲೆಸುವರು. ವಾಸುದೇವನೆನಿಸಿದ ನನ್ನನ್ನು ತಿಳಿದು ಶ್ರದ್ಧೆಯಿಂದಲೂ ಉತ್ಸಾಹದಿಂದಲೂ ಪೂಜಿಸತಕ್ಕವರು ಲೋಕಪೂಜ್ಯರೆನಿಸುವರು. ದೃಢಭಕ್ತಿಗೆ ನಾನು ಸಂತುಷ್ಟನಾಗಿ ಆ ಭಕ್ತರಲ್ಲಿ ಸತ್ವಗುಣವನ್ನು ಹೆಚ್ಚಿಸುವೆನು. ಅಂತಹ ಸಾತ್ವಿಕನು ಮದ ಮೋಹಾದಿಗಳನ್ನು ನೀಗಿ ನನ್ನನ್ನು ಸೇರುವನು ಎಂಬುದು ಆ ಭಗವಂತನ ವಾಕ್ಯವೇ. ಲೋಕದಲ್ಲಿ ಸೂರ್ಯ ಚಂದ್ರಾದಿ ತೇಜಸ್ಸುಗಳು, ತ್ರೈಲೋಕ್ಯವು, ಲೋಕಾಧಿಪತಿಗಳು, ತ್ರಿಮೂರ್ತಿಗಳು, ತ್ರೇತಾಗ್ನಿಗಳು, ಪಂಚ ಪ್ರಾಣಾಹುತಿಗಳು, ಎಲ್ಲ ದೇವತೆಗಳು ಕೃಷ್ಣನೇ ಎಂದು ವ್ಯಾಸನು ಮದ್ರರಾಜನಿಗೆ ಉಪದೇಶಿಸಿದನು. ಓ ಯುಧಿಷ್ಠಿರ, ಮದ್ರರಾಜನು ಎಲ್ಲ ಋಷಿಗಳ ನಡುವೆ ಈ ವ್ಯಾಸ ವಚನವನ್ನು ಕೇಳಿ ಪರಮ ಪ್ರೀತನಾಗಿ ಆ ಮಹರ್ಷಿಯನ್ನು ವಾಸುದೇವನನ್ನು ಪೂಜಿಸಿದನು ಎಂದು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸುತ್ತಿರುವಾಗಲೇ ಆ ಶ್ರೀಕೃಷ್ಣನಲ್ಲಿ ತನಗಿದ್ದ ಭಕ್ತಿ ಪಾರವಶ್ಯದಿಂದ ಭೀಷ್ಮನು ಭೂಮಿಗೆ ತಲೆಯನ್ನು ಸ್ಪರ್ಶಿಸಿ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿದನು. ಇದು ಶ್ರೀ ಮಹಾಭಾರತದ ಅನುಶಾಸನಿಕ ಪರ್ವದ 18ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.